ರಾಯಚೂರಲ್ಲಿ ಗೋಲ್ಡ್ ಲೋನ್ ಹೆಸರಿನಲ್ಲಿ 10 ಕೋಟಿ ಪಂಗನಾಮವನ್ನು ಹಾಕಲಾಗಿದೆ. ಗ್ರಾಹಕರ ದಾಖಲೆಯನ್ನ ಬಳಸಿ ಗೋಲ್ಡ್ ಲೋನ್ ಹೆಸರಿನಲ್ಲಿ ಕಳ್ಳಾಟವನ್ನ ಆಡಲಾಗಿದೆ. ಬ್ಯಾಂಕ್ ಮ್ಯಾನೇಜರ್ ನರೇಂದ್ರ ರೆಡ್ಡಿ ಈ ಮೋಸವನ್ನ ಮಾಡಿರೋದು. ರಾಯಚೂರು ನಗರದ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಗೋಲ್ಡ್ ಲೋನ್ ನಲ್ಲಿ ಈ ರೀತಿ ದೋಖಾ ಮಾಡಿರೋದು. ಡೆಪಾಸಿಟ್ ರಿಸಿಪ್ಟ್ ನಲ್ಲಿ ದೋಖಾ ಮಾಡಿದ್ದಾರೆ. 105 ಖಾತೆಯನ್ನ ಸೃಷ್ಟಿ ಮಾಡಿ 10 ಕೋಟಿ 97 ಲಕ್ಷ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಕೆ ನರೇಂದ್ರ ರೆಡ್ಡಿ ವಿರುದ್ಧ ಸದ್ಯ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮ್ಯಾನೇಜರ್ ಕೆ ನರೇಂದ್ರ ರೆಡ್ಡಿ ಆತನ ಫೋಟೋ ಗಮನಿಸ್ತಾ ಇದ್ದಾರೆ. ಆತನ ವಿರುದ್ಧವೇ ಸದ್ಯ ದೂರು ದಾಖಲಾಗಿರುವುದು. ಮ್ಯಾನೇಜರ್ 105 ಖಾತೆಗಳನ್ನ ಓಪನ್ ಮಾಡಿ 10 ಕೋಟಿಗೂ ಅಧಿಕ ಹಣವನ್ನ ಲೂಟಿ ಮಾಡಿದ್ದಾನೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈ ವಂಚನೆ ನಡೆದಿದ್ದು ಹೇಗೆ ಅಂತ ಹೇಳಿ? 10 ಕೋಟಿ ಹಣ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ. ಮ್ಯಾನೇಜರ್ ಈ ದೋಖಾ ಮಾಡಿದ್ದು ಹೇಗೆ? ನಿಜವಾಗ್ಲೂ ವಿದ್ಯಾಶ್ರೀ, ಎಲ್ಲರೂ ಬ್ಯಾಂಕ್ ಅಲ್ಲಿ ಸೆಕ್ಯೂರ್ ಅಂತ ಹೇಳಿ ಅಮೌಂಟ್ ಅಥವಾ ಗೋಲ್ಡ್ ಅನ್ನ ಇಡ್ತಾರೆ, ದಾಖಲೆಗಳನ್ನು ಸಹ ಕೊಡ್ತಾರೆ. ಆದ್ರೆ ರಾಯಚೂರು ನಗರದಲ್ಲಿ ಒಂದು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದೆ. ಇವರು ಮಾಡಿರುವಂತಹ ಒಂದು, ಆದ್ರೆ ಎಸ್ಪೆಷಲಿ ನರೇಂದ್ರ ರೆಡ್ಡಿ ಅನ್ನುವಂತಹ ಒಬ್ಬ ಸಿಬ್ಬಂದಿ ಮಾಡಿರುವಂತಹ ಒಂದು ಈ ಒಂದು ಏನೋ ನಕಲಿ ಖಾತೆಗಳನ್ನ ಬಳಸಿ, ಅಂದ್ರೆ ಬ್ಯಾಂಕಿಗೆ ಯಾರೆಲ್ಲ ಕಸ್ಟಮರ್ಸ್ ಇರ್ತಾರೆ ಅವರ ಒಂದು ದಾಖಲೆಗಳನ್ನ ಫೇಕ್ ಮಾಡಿಕೊಂಡು ಆ ಫೇಕ್ ಅಕೌಂಟ್ ಅಲ್ಲಿ ಗೋಲ್ಡ್ ಲೋನ್ ಅನ್ನ ಮಾಡಿದೀನಿ ಅಂತ ಹೇಳಿ ಆಫೀಸ್ಗೆ ಡಾಕ್ಯುಮೆಂಟ್ ಅನ್ನ ಒದಗಿಸಿ ಬರೋಬ್ಬರಿ 10 ಕೋಟಿಗೂ ಹೆಚ್ಚು ಅಮೌಂಟ್ ಈ ಒಂದು ಫ್ರಾಡ್ ಮಾಡಿರುವಂತದ್ದು. 21 ನಕಲಿ ಖಾತೆಗಳಿಗೆ ಗೋಲ್ಡ್ ಲೋನ್ ಹೆಸರಿನಲ್ಲಿ ಒಂದು ಹಣ ವರ್ಗಾವಣೆ ಆಗಿರುತ್ತೆ. ಟೋಟಲ್ 8 ಸಂಬಂಧಿಕರ ಅಕೌಂಟ್ಗೂ ಸಹ ಈ ಒಂದು ಹಣವನ್ನ ಬೇರೆ ಬೇರೆ ಸಂಬಂಧಿಕರ ಅಕೌಂಟ್ಗಳಿಗೆ ಜಮಾ ಮಾಡಿರ್ತಾರೆ. ಈ ಒಂದು ಘಟನೆ ಬೆಳಕಿಗೆ ಬಂದಿದ್ದು ಹೇಗೆ ಅಂತಂದ್ರೆ, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನುವಂತ ಒಂದು ಸಂದರ್ಭದಲ್ಲಿ ಏನು ಆಡಿಟ್ ಚೆಕ್ ಮಾಡ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾಶ್ರೀ ಸುಚೇತ್ ಅನ್ನುವಂಥವ್ರು ರೀಜನಲ್ ಮ್ಯಾನೇಜರ್ ಆಗಿದ್ದಾರೆ. ಇವರು ಯಾವುದೇ ಒಂದು ರೀತಿಯ ಸ್ಪಷ್ಟನೆಯನ್ನು ಸಹ ಕೊಡ್ಲಿಕ್ಕೆ ತಯಾರಿಲ್ಲ. ನಾನು ಸಹ ಅವ್ರಿಗೆ ಕೇಳ್ತೇನೆ, ಆದ್ರೆ ಅವರು ರಿಪ್ಲೈ ಮಾಡಿರೋದಿಲ್ಲ. ಇಲ್ಲ, ಇದು ಅಫಿಷಿಯಲ್ ಆಗಿ ನಾವು ಬಗೆಹರಿಸಿಕೊಳ್ಳುತ್ತೇವೆ ಅನ್ನೋದು. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಸೈಬರ್ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ಸಹ ದಾಖಲು ಮಾಡಿದ್ದಾರೆ. FIR ಸಹ ದಾಖಲಾಗಿದೆ. ಇವರು ಸಹ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಯಾವಾಗ ಈ ಒಂದು ವಂಚನೆ ಪ್ರಕರಣ ಬಯಲಾಗ್ತದೆ ಆವಾಗ್ಲಿಂದನೂ ಸಹ ಈವರೆಗೂ ಅಬ್ಸ್ಕ್ಯಾಂಡ್ ಅಲ್ಲೇ ಇದ್ದಾರೆ. ಈವರೆಗೂ ಈ ಒಂದು ನರೇಂದ್ರ ರೆಡ್ಡಿ ಏನಿದ್ದಾನೆ ಫ್ರಾಡ್ ಮಾಡಿರುವಂತವನು ಈವರೆಗೂ ಸಹ ಪತ್ತೆ ಆಗಿಲ್ಲ. ಈ ಸದ್ಯಕ್ಕೆ ಗ್ರಾಹಕರು ಸಹ ಸಾಕಷ್ಟು ಆತಂಕದಲ್ಲಿದ್ದಾರೆ. ನಮ್ಮ ಯಾರ್ಯಾರ ಒಂದು ಡಾಕ್ಯುಮೆಂಟ್ ನ ಡೂಪ್ಲಿಕೇಟ್ ಮಾಡಿ ಇವರು ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಸಹ ಈವರೆಗೂ ಗ್ರಾಹಕರಿಗೆ ಗೊತ್ತಿಲ್ಲ. ಆದ್ರೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಏನಿದೆ ಇಲ್ಲಿನ ದಿನನಿತ್ಯನೂ ಸಹ ಹೋಗಿ ಬರ್ತಾ ಇದ್ದಾರೆ. ಏನಾದ್ರೂ ನಮ್ಮ ಹೆಸರಲ್ಲಿ ಏನಾದ್ರೂ ಫ್ರಾಡ್ ಮಾಡಿದಾರ ಅನ್ನೋಂಥದ್ದನ್ನು ಸಹ ಸ್ಪಷ್ಟನೆ ಕೇಳ್ತಾ ಇದ್ದಾರೆ. ಆದ್ರೆ ಗ್ರಾಹಕರಿಗೂ ಸಹ ಈವರೆಗೂ ಯಾವುದೇ ರೀತಿಯಾದ ಸ್ಪಷ್ಟ ಉತ್ತರ ಅವರಿಗೆ ಸಿಗದೇ ಇರೋದು ಆತಂಕಕ್ಕೆ ಒಳಗಾಗಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.